குடியிருக்கும் ஈரோடு மக்களே. 10 ಸೀಟ್ಸ್ ಗೆದ್ದಿದ್ರು ವಿಜಯ್ ಅವರು ಸಿಎಂ ಆಗಕ್ಕೆ ಒದ್ದಾಡ್ತಿದ್ದಾರೆ. ಬಿಕಾಸ್ ನಂಬರ್ ಗೇಮು ಅವರ ರೇಂಜಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಇದು ಯಾವ ಥರನಪ್ಪ, ಏನು ವಿಜಯ್ ಸಿಎಂ ಆಗಿಲ್ವಾ ಅಂತ ಎಷ್ಟೋ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. There are so many jackals and other animals in the forest, but there will be only one lion. ನಮಸ್ಕಾರ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಕರ್ನಾಟಕ. ಸೊ ಇದು ಬಂದ್ಬಿಟ್ಟು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಿರಲಿ, ಯಾವುದೇ ರೀತಿ ಟ್ರೇಡಿಂಗ್ ಆಗಿರಲಿ ಅಲ್ಲ. ಸೊ ಈ ವಿಡಿಯೋ ಬಂದ್ಬಿಟ್ಟು ಜಸ್ಟ್ ನಾಲೆಜ್ ಪರ್ಪಸ್ ಹೇಳ್ತಾ ಇದೀನಿ. ಸೊ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗಲಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮೈಕ್ರೋ ಎಕನಾಮಿಕ್ಸ್ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಯಾವ ಥರ ಎಲೆಕ್ಷನ್ಸ್ ಇಂಪ್ಯಾಕ್ಟ್ ಆಗುತ್ತೆ, ಸೊ ಸ್ಟೇಟ್ ಎಲೆಕ್ಷನ್ಸ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಬಜೆಟ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗಬೇಕು. ಅದಕ್ಕೆ ಈ ವಿಡಿಯೋ ಉದ್ದೇಶ ನಂದು ಅಷ್ಟೇ. ಸೊ ತಮಿಳ್ನಾಡಲ್ಲಿ ಏನಾಯಿತು, ಓಕೆನಾ, ವಿಜಯ್ ಯಾಕಿನ್ನ ಸಿ ಎಂ ಆಗಿಲ್ಲ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ, ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ನಿಮಗೆ ಗೊತ್ತು ಎಷ್ಟು ಅಸೆಂಬ್ಲಿ ಸೀಟ್ಸ್ ಇದೆ ಅಂದರೆ 234 ಅಸೆಂಬ್ಲಿ ಸೀಟ್ಸ್ ಇದೆ ತಮಿಳ್ನಾಡಲ್ಲಿ. ಸೊ ಮೆಜಾರಿಟಿ ಬಂದ್ಬಿಟ್ಟು ಅಟ್ಲೀಸ್ಟ್ 50% ಎಬೋ ಇರಬೇಕು. ಅರ್ಥ ಮಾಡ್ಕೊಳ್ಳಿ, 50% ಎಬೋ ಅಂದರೆ 118 ಮೇಲೆ ಇರಬೇಕು. ಟಿ ವಿ ಕೆ ಎಷ್ಟು ವಿನ್ ಆಯಿತು ಅಂದರೆ ವಿಜಯ್ ಅವರ ಪಾರ್ಟಿ ಟಿ ವಿ ಕೆ ವಿನ್ ಆಗಿದ್ದು 108. ಓಕೆನಾ, ಇನ್ನು ಅವ್ರಿಗೆ ಮೆಜಾರಿಟಿಗೆ ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಇನ್ನು ಅವ್ರಿಗೆ 10 ಜನ MLAಗಳ ಮೇಲೆ ಬೇಕು. ಅಂದರೆ ಇನ್ನೇನು ಗೆದ್ದುಬಿಟ್ವಿ ಅನ್ನೋ ಟೈಮಲ್ಲಿ ಏನು ಬಂತು ಅಂದರೆ ಮಳೆ ಬಂತಂತೆ ಕ್ರಿಕೆಟ್ ಆಡೋವಾಗ. ಹಂಗೆ ವಿಜಯ್ ಅವ್ರಿಗೆ ಇನ್ನೇನು ಸಿ ಎಂ ಕುರ್ಚಿ ಎಲ್ಲ ಬಂತು ಆಗೋಯ್ತು ಅನ್ನೋ ಟೈಮಲ್ಲಿ ಬಂದ್ಬಿಟ್ಟು 10 ಜನ MLAಗಳು ಕಮ್ಮಿ ಆಗೋದ್ರು. ಓಕೆನಾ, ಬಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತೆ. ಗವರ್ನರ್ ಅವ್ರಿಗೆ ಪ್ರಿಫರ್ ಮಾಡ್ತಾರೆ. ಫಸ್ಟು ಗವರ್ನರ್ ಅವ್ರನ್ನೇ ಕರೆದ್ಬಿಟ್ಟು ಮೆಜಾರಿಟಿ ತೋರಿಸಿ ಅಂತಾರೆ. ಸೊ ಈ ನೀಡ್ಸ್ ಟು ಶೋ ದ ಮೆಜಾರಿಟಿ. ಓಕೆನಾ, ನೆಕ್ಸ್ಟು ಸೊ ಯಾಕೆ ಮೆಜಾರಿಟಿ ತೋರ್ಸೋಕ್ಕಾಗ್ತಾ ಇಲ್ಲ? ಹೆಂಗೂ ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದಾರೆ. ಸೊ 4-5 ಮೆಂಬರ್ಸ್ ಗೆದ್ದಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಇಂಡೈರೆಕ್ಟಾಗೆ ನಥಿಂಗ್ ಬಟ್ ಡೈರೆಕ್ಟಾಗೆ ಏನು ಮಾಡ್ತಾ ಇದೆ ಅಂದರೆ, ಸೊ ವಿಜಯ್ ಅವ್ರು ಸಪೋರ್ಟ್ ಮಾಡ್ತದೆ. ವಿಜಯ್ ಅವ್ರು ಕೂಡ ಹೇಳಿದ್ದಾರೆ ನಂದು ಯಾವತ್ತೂ BJP ವಿರುದ್ಧವಾಗಿ ಇರ್ತೀನಿ ಅಂತ. ಸೊ ಅದಕ್ಕೆ ಕಾಂಗ್ರೆಸ್ ಅವರು ಅವ್ರಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅದರದ್ದೇ ಪರ್ಪಸ್ ಆಗಿರೋ ಅಂತ ಅಂದರೆ ಅದರದ್ದೇ ವಿಂಗ್ ಆಗಿರೋ ಅಂತ DMK ಅಂದರೆ ಕಾಂಗ್ರೆಸ್ ಅವರು ಇವ್ರು ಸೇರಿಕೊಂಡು ಎಲೆಕ್ಷನ್ ಮಾಡಿದ್ದು. ಓಕೆನಾ, ಇವಾಗ ಏನು ಮಾಡಿದ್ರು DMK ಇಂದ ಸೊ ಕಾಂಗ್ರೆಸ್ ಆಚೆ ಬಂತು. ಓಕೆನಾ, ಅದಕ್ಕೆ DMK ಅವರು MLAs ADMK MLAsನ ಸೊ ವಿಜಯ್ ಅವರು ಅವ್ರ ಪಾರ್ಟಿ ಮತ್ತೆ ಎಳೆಯೋಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸತ್ಯನೋ ಗೊತ್ತಿಲ್ಲ. ಸೊ ರೆಸಾರ್ಟ್ ಪಾಲಿಟಿಕ್ಸು ತಮಿಳ್ನಾಡು ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಓಕೆನಾ, ಎಲ್ಲರೂ ರೆಸಾರ್ಟ್ ಮೂವ್ ಮಾಡ್ತಾ ಇದ್ದಾರೆ. ಅದರಲ್ಲೂ ADMK ಅಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿಜಯ್ಗೆ ಸಪೋರ್ಟ್ ಮಾಡೋಣ, ಮೆಜಾರಿಟಿ ತೋರಿಸೋಣ ಅಂತ ಹೇಳ್ತಾ ಇದ್ದಾರೆ. ಎರಡಿದೆ ಅಲ್ಲಿ, 2 ಪಾರ್ಟಿ ಇದೆ. ಓಕೆನಾ, ಅದರಲ್ಲೇ 2 ಗ್ರೂಪ್ ಇದೆ. ಓಕೆನಾ, ಸೊ ADMK ಅಲ್ಲಿ ಅದರಲ್ಲಿ ಕೆಲವರು ವಿಜಯ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ವಿಜಯ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವ್ರ ಮಧ್ಯೆ ಕರೆಕ್ಟಾಗಿ ಹೊಂದಾಣಿಕೆ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇದೆ, ಗೌರ್ಮೆಂಟು ಇನ್ನು ಬರುತ್ತೋ ಇಲ್ಲೋ ಅಂತ ಪೀಪಲ್ ಕನ್ಫ್ಯೂಷನ್ ಎಲ್ಲಿದ್ದಾರೆ. ಸೊ ಪೊಲಿಟಿಕಲ್ ಡ್ರಾಮಾ ತುಂಬ ನಡೀತಿದೆ. ನೆಕ್ಸ್ಟ್ ವಿಜಯ್ ಅವ್ರು ಯಾಕೆ ಇಷ್ಟು ಸೀಟ್ಸ್ ವಿನ್ ಆದರು ಅಂದರೆ, ಸೊ ನಿಮಗೆ ಗೊತ್ತು ಒಬ್ಬ ಆ್ಯಕ್ಟರ್ಗೆ ನಮ್ಮ ಇಂಡಿಯಾದಲ್ಲಿ ದೇವ್ರ ಥರ ಪೂಜೆ ಮಾಡ್ತೀವಿ ನಾವು. ಓಕೆನಾ, ಸೊ ವಿಜಯ್ ಗೆದ್ದಿದ್ದು ಮಾಸ್ ಫಾಲೋಯಿಂಗ್ಗೆ, ವಿಜಯ್ಗೆ ಯೂತ್ ಫಾಲೋಯಿಂಗ್ಗೆ, ಹೊಸ ವೋಟರ್ಸ್ ಏನಿದ್ದಾರೋ ಅವ್ರು ಎಲ್ಲರೂ ವಿಜಯ್ಗೆ ಹಾಕಿದ್ದು. ಅವ್ರು ಅಲ್ಲದೆ ಅವ್ರ ಮನೇಲಿ ಕೂಡ ಕನ್ವಿನ್ಸ್ ಮಾಡಿದ್ರು. ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅಂದರೆ, ವಿಜಯ್ ಮ್ಯಾನಿಫೆಸ್ಟೋ ಹೆಂಗಿತ್ತು ಅಂದರೆ, ಮನೆಗಳಿಗೆ ಬಂಗಾರ ಕೊಡ್ತೀನಿ, 2,500 ದುಡ್ಡು ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ವಿಜಯ್ CM ಆದಮೇಲೆ ಇವೆಲ್ಲ ಫುಲ್ಫಿಲ್ ಮಾಡಬೇಕಲ್ಲ. 6 ಸಿಲಿಂಡರ್ ಫ್ರೀಯಾಗಿ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ವರ್ಷಕ್ಕೆ ಬಂಗಾರ ಫ್ರೀ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ತಿಂಗಳ ಹೆಣ್ಮಕ್ಳಿಗೆ 2,500 ಹಾಕಿರ್ತೀನಿ ಅಂತ ಮೆನ್ಷನ್ ಮಾಡವ್ರೆ. ಇದು ಈ ಫ್ರೀ ಸಿಮ್ಸ್ ಕೊಡೋದ್ರಿಂದನೇ ನನಗೆ ಗೊತ್ತಂಗೆ 50% ಓಟ್ ಬಂದಿದೆ ಅಂತ ನಾನು ಅನ್ಕೊಂಡಿನಿ. ಇನ್ನು 50% ವಿಜಯ್ ಹ್ಯಾಸ್ ಎ ಮಾಸ್ ಫಾಲೋಯಿಂಗ್. ವಿಜಯ್ ಒಬ್ಬ ಸೂಪರ್ ಸ್ಟಾರು, ನೋ ಡೌಟ್ ಅಬೌಟ್ ದಟ್. ಬಟ್ ಮ್ಯಾನಿಫೆಸ್ಟೋ ಪ್ಲಸ್ ಈಸ್ ಫ್ಯಾನ್ಸ್ ಫಾಲೋಯಿಂಗ್ ಎರಡೂ. ಅಕಸ್ಮಾತು ಮ್ಯಾನಿಫೆಸ್ಟೋ ಏನಾದರೂ ವಿಜಯ್ ಕೊಡೋಕ್ಕೆ ಫ್ಲಾಪ್ ಆದಂದರೆ ನೆಕ್ಸ್ಟ್ ಎಲೆಕ್ಷನ್ಸು ಏನಾಗುತ್ತೋ ಗೊತ್ತಿಲ್ಲ. ಓಕೆನಾ, ಕ್ರೌಡ್ನ ತುಂಬ ಚೆನ್ನಾಗಿ ಪುಲ್ ಮಾಡಿದ್ರು. ನೆಕ್ಸ್ಟ್ ಯಾರೋ ಹೊಸಬ್ರು ಬೇಕಿತ್ತು. ಓಕೆನಾ, ಸೊ ಜನ ಏನು ಮಾಡಿದ್ರು, ಹೊಸಬ್ರನ್ನ ಕರ್ಕೊಬರ್ಬೇಕು ಅಂತಿತ್ತು. ಹೊಸಬ್ರಿಗೆ ಓಟ್ ಹಾಕಿದ್ರು. ತಮಿಳ್ನಾಡುಗೆ ಸೊ ಜಯಲಲಿತಾ ಅವರಾಗಿರಲಿ, ಇವರೆಲ್ಲ ಯಾರು, ಇವರೆಲ್ಲ ಆ್ಯಕ್ಟರ್ಸೇ. ಓಕೆನಾ, MGR ಆಗಿರಲಿ, ಇವರೆಲ್ಲ ಆ್ಯಕ್ಟರ್ಸು. ತಮಿಳ್ನಾಡು ಮೋಸ್ಟ್ ಆಫ್ ದ ಟೈಮ್ ಆಳಿರೋದು ಬಂದುಬಿಟ್ಟು ಆ್ಯಕ್ಟರ್ಸೇ. ಓಕೆನಾ, ನೆಕ್ಸ್ಟ್ ಇವ್ರ ಯೂತ್ ಫಾಲೋಯಿಂಗ್ ಚೆನ್ನಾಗಿತ್ತು, ಇವ್ರ ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ಚೆನ್ನಾಗಿತ್ತು. ಓಕೆನಾ, ನೆಕ್ಸ್ಟು ದೆನ್ ವೈ ಕರ್ನಾಟಕ? ಏನು ಸರ್ ಕರ್ನಾಟಕ ಟಾಪಿಕ್ ಬಂದುಬಿಟ್ಟಿದ್ದೀರಾ ಅಂದರೆ, ಕರ್ನಾಟಕದಲ್ಲಿ ನಮಗೆ ಎಲ್ಲರಿಗೂ ಇಷ್ಟ ಆಗಿರೋಂಥ ದ ಗ್ರೇಟ್
ಬುದ್ಧಿವಂತ ಅಂತಲೇ ಹೇಳ್ಬೋದು. ಓಕೆನಾ, ಉಪೇಂದ್ರ ಅವರು. ಓಕೆನಾ, ಉಪೇಂದ್ರ ಅವ್ರು ಯಾಕೆ ವಿಜಯ್ ಆಗಿಲ್ಲ ಅಂದರೆ, ಉಪೇಂದ್ರ ಪ್ರಜಾಕೀಯನ ಸ್ಟಾರ್ಟ್ ಮಾಡಿದ್ರು, ಬಟ್ ಕರ್ನಾಟಕ ಪಾಲಿಟಿಕ್ಸೇ ಡಿಫ್ರೆಂಟು. ತಮಿಳ್ನಾಡು ಪಾಲಿಟಿಕ್ಸ್ ಇದ್ದಂಗೆ ಕರ್ನಾಟಕ ಇರಲ್ಲ. ಓಕೆನಾ, ವಿಜಯ್ ಅವ್ರು ಯಾರ್ಯಾರು ಗೆಲ್ಸ್ಕೊಂಡ್ರು, ಒಬ್ಬ ಆಟೋ ಡ್ರೈವರ್ನ ಗೆಲ್ಸ್ಕೊಂಡ್ರು, ಅವ್ರ ಮನೆಯಲ್ಲಿ ಕಾರ್ ಓಡಿಸ್ತಿದ್ದಂಥ ಅವ್ರ ಮಗಾಗೆ ಕೊಟ್ಟು ಅವ್ರನ್ನ ಗೆಲ್ಸ್ಕೊಂಡ್ರು. ಕರ್ನಾಟಕದಲ್ಲಿ ಯಾವತ್ತಾದ್ರೂ ಇತಿಹಾಸ ಇದೆಯಾ? ಓಕೆ, ಒಬ್ಬ CM ಕಾರ್ ಡ್ರೈವರ್ ಕೊಟ್ಟು ಗೆಲ್ಸ್ಕೊಂಡ ಅನ್ನೋದು, ಓಕೆನಾ, ಒಬ್ಬ ಆಟೋ ಡ್ರೈವರ್ ಕೊಟ್ಟು ಗೆಲ್ಸ್ಕೊಂಡ್ರು ಅನ್ನೋದು ಇತಿಹಾಸ ಇದೆಯಾ? ಸೊ ಇದ್ರೆ ಕಮೆಂಟ್ ಮಾಡಿ, ನನಗೂ ಇನ್ಫಾರ್ಮೇಷನ್ ಇಲ್ಲ. ನೆಕ್ಸ್ಟು, ಸೊ ಕರ್ನಾಟಕದಲ್ಲಿ ಯೂಶಲಿ ವೋಟ್ಸ್ ಹೆಂಗೆ ಬೀಳುತ್ತೆ ಅಂದರೆ, ನನಗೆ ಗೊತ್ತಂಗೆ, ಯಾವುದು ನಾನು ಉದ್ದೇಶ ಮಾಡಿ ಹೇಳ್ತಾ ಇಲ್ಲ, ಕ್ಯಾಸ್ಟ್ ಬೇಸ್ದು ತುಂಬ ವೋಟ್ಸ್ ಬೀಳುತ್ತೆ. ನೆಕ್ಸ್ಟ್ ಪಾರ್ಟಿ ಸ್ಟ್ರಕ್ಚರು. ಓಕೆನಾ, ಸೊ ನಮ್ಮದು 70 ವರ್ಷದಿಂದ ಇದೆ, 80 ವರ್ಷದಿಂದ ಇದೆ, ಸೊ ನಮ್ಮ ಅಪ್ಪ ಅದರಲ್ಲೇ ಇದ್ದಾರೆ, ನಮ್ಮಮ್ಮ ಇದರಲ್ಲೇ ಇದ್ದಾರೆ. ಓಕೆನಾ, ಅವಾಗಿಂದ ನಮ್ಗೆ ಬೆನಿಫಿಟ್ ಬಂದಿದ್ದೀವಿ. ಓಕೆನಾ, ಈ ಪಾರ್ಟಿಯಿಂದ ಆ ಕ್ಯಾಸ್ಟ್ ಬೇಸು. ನೆಕ್ಸ್ಟು ರಿಲಿಜನ್ ಬೇಸ್ಡು ಪಾಲಿಟಿಕ್ಸು ಜಾಸ್ತಿ ನಡೆಯುತ್ತೆ. ಓಕೆನಾ, ಸೊ ಕ್ಯಾಮ್ರಾಮೆನ್ಸ್ ನಥಿಂಗ್ ಬಟ್ ಕರ್ನಾಟಕದಲ್ಲಿ ಆ್ಯಕ್ಟರ್ಸು ಇನ್ಫ್ಲೂಯೆನ್ಸು ಅಷ್ಟಿರಲ್ಲ. ಬಟ್ ಉಪೇಂದ್ರ ಅವ್ರು ಮಾಡಲ್ವಾ ಅಂದರೆ, ಉಪೇಂದ್ರ ಅವ್ರು ಯಾವತ್ತೂ ಬಂದು ರ್ಯಾಲಿ ಮಾಡಿಲ್ಲ, ಯಾವತ್ತೂ ಬಂದು ಓಡಾಡಿಲ್ಲ. ಇಟ್ ಡಸ್ ನಾಟ್ ಮೀನ್ ಉಪೇಂದ್ರ ಅವ್ರಿಗೆ ಕ್ರೇಜ್ ಇಲ್ಲ ಅಂತಲ್ಲ, ಕ್ರೇಜ್ ಇದೆ. ಬಟ್ ಅದು ಯಾಕೆ ಕನ್ವರ್ಟ್ ಆಗ್ತಾ ಇಲ್ಲ ವೋಟ್ ಆಗಿ ಅಂತಲೂ ಅರ್ಥ ಆಗ್ತಾ ಇಲ್ಲ. ಓಕೆನಾ, ಸೊ ಉಪೇಂದ್ರ ಅವ್ರು ನಿಲ್ತ್ರೇ ಗೆಲ್ತಾರೋ ಇಲ್ಲೋ, ಸೊ ನಮಗೂ ಡೌಟ್ ಇದೆ, ನಿಮಗೂ ಡೌಟ್ ಇದೆ. ಓಕೆನಾ, ಸೊ ಉಪೇಂದ್ರ ಅವರು ಒನ್ ಆಫ್ ದಿ ಬುದ್ಧಿವಂತರು, ಅವ್ರಿಗೆ ಕರ್ನಾಟಕನ ಎಲ್ಲೋ ತೊಗೊಂಡೋಗೋ ಶಕ್ತಿ ಇದೆ. ಬಟ್ ನಮ್ಮ ಪಾಲಿಟಿಕ್ಸ್, ಕರ್ನಾಟಕ ಪಾಲಿಟಿಕ್ಸೇ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಉಪೇಂದ್ರ ಐಡಿಯಾಲಜಿ ಒಂದು ಸಿಸ್ಟಮ್ಯಾಟಿಕ್ ಅದಿದೆ, ಲೈಕ್ ಪೊಲಿಟಿಕಲ್ ಸಿಸ್ಟಮ್ ಆಗಿರಲಿ, ಓಕೆನಾ, ಲೈಕ್ ಸಿಟಿಸನ್ಶಿಪ್ ಸಿಸ್ಟಮ್ ಆಗಿರಲಿ, ಲೈಕ್ ಎಜುಕೇಷನ್ ಸಿಸ್ಟಮ್ ಆಗಿರಲಿ. ನೆಕ್ಸ್ಟ್ ಅವ್ರು ವಿಧಾನಸೌಧ ಬಾಗ್ಲಾಕ್ಸ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಸಿಸ್ಟಮ್ ಚೆನ್ನಾಗಿದೆ, ಬಟ್ ಅದು ರಿಯಲಾಗಿ ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋದೇ ಒಂದು ಗ್ರೌಂಡ್ ರಿಯಾಲಿಟಿಯಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದೇ ಕಷ್ಟ. ನೆಕ್ಸ್ಟು ತಮಿಳ್ನಾಡು ಅಲ್ಲಿ ಫ್ಯಾನ್ಸ್ ಕ್ಲಬ್ಬು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಕ್ಟರ್ಸ್ನ ಅವರು ದೇವ್ರ ಥರ ಪೂಜೆ ಮಾಡ್ತಾರೆ, ನಾವೆಷ್ಟು ಪೂಜೆ ಮಾಡ್ತಾರೋ ಅದಕ್ಕೆ ಡಬಲ್ ಪೂಜೆ ಮಾಡ್ತಾರೆ. ಓಕೆನಾ, ಸೊ ವಿಜಯ್ TVKಗೆ, ಸೊ ಉಪೇಂದ್ರ ಪ್ರಜಾಕೀಯಕ್ಕೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಎಮೋಷ್ನಲಿ ಮಾಸ್ ಕನೆಕ್ಟ್ ಆಗಿರ್ತಾರೆ. ವಿಜಯ್ ಅನ್ನೋದು ಮಾಸ್ ಹೀರೋ. ಓಕೆನಾ, ಸೊ ಉಪೇಂದ್ರ ಅಂತ ತೆಗೆದಿರೋದು ಇನ್ಫ್ಲೂಯೆನ್ಷಿಯಲ್ ಫಿಲಿಮ್ಸು. ಓಕೆನಾ, ಇವ್ರಿಗೆ ಸ್ಟ್ರಾಂಗ್ ಬೇಸ್ ಫ್ಯಾನ್ಸ್ ಕ್ಲಬ್ ಇದೆ ವಿಜಯ್ಗೆ. ಓಕೆನಾ, ಬಟ್ ಲಿಮಿಟೆಡ್ ಆಗಿದ್ದಾರೆ ಉಪೇಂದ್ರಗೆ, ಬಟ್ ಎಲ್ಲರೂ ಇಷ್ಟಪಡ್ತಾರೆ, ಅದು ಓಟಾಗಿ ಕನ್ವರ್ಟ್ ಆಗಲ್ಲ ಅಷ್ಟೇ. ಓಕೆನಾ, ತಮಿಳ್ ಸಿನಿಮಾ ಅನ್ನೋದೇ ಹಂಗೆ. ಸೊ ಜಯಲಲಿತಾ ಅವರಿಂದ ಆಗಿರಲಿ, ಓಕೆನಾ, ಸೊ MGR ಇಂದ ಆಗಿರಲಿ, ಸೊ ಎಲ್ಲರೂ ಅವ್ರು CM ಆಗಿರೋದು ಅವರು ಮೂವೀಸಿಂದಾನೆ. ಓಕೆನಾ, ಕರ್ನಾಟಕದಲ್ಲಿ ಓಕೆನಾ ಮೂವಿ ತೆಗೆದು ಈ ಥರ CM ಆಗಿದ್ದಾರೆ ಅನ್ನೋದು ಲೆಸ್ಸು. ಸೊ ಓಕೆನಾ, ಆ ಥರ ಏನಾದರೂ ಚೆನ್ನಾಗಾಗಿದ್ರೆ ಅಂದರೆ ಅಂಬರೀಷ್ ಅಣ್ಣ ಅವ್ರು ಬಿಟ್ಟರೆ ಪೊಲಿಟಿಕಲ್ ಸಕ್ಸಸ್ಸಲ್ಲಿ ಇನ್ನು ಆಗಿರೋರೆಲ್ಲ ಕಮ್ಮಿ ಜನ. ಓಕೆನಾ, ಸೊ ನೆಕ್ಸ್ಟ್ ಅಲ್ಲಿ ವೆಲ್ಫೇರ್ ಸ್ಕೀಮ್ಸು ತುಂಬ ಕೊಟ್ಟರು. ಸೊ ಉಪೇಂದ್ರ ವೆಲ್ಫೇರ್ಸು ಫ್ರೀಯಾಗಿ ಕೊಡ್ತೀನಿ ಅದು ಇದು ಏನು ಹೇಳಿಲ್ಲ. ಉಪೇಂದ್ರ ಅವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತ ಇಷ್ಟ. ಓಕೆನಾ, ಜನದ ಕೈಯಲ್ಲಿ ಸೊ ಇಂಡಿಯಾನ ಚೇಂಜಸ್ ತರಿಸ್ಬೇಕು ಅಂತ ಇಷ್ಟ. ಇಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಕೊಟ್ಟಿದ ತಕ್ಷಣ ಜನ ವೋಟ್ ಹಾಕಿದ್ರು. ಸೊ ಫೈನಲಿ ಏನು ಹೇಳ್ತೀನಿ ಅಂದರೆ, ಸೊ ವಿಜಯ್ ಅವರು CM ಆಗ್ತಾರೋ ಇನ್ನೂ ಡೌಟಲ್ಲೇ ಇದೆ. ಆಗ್ಬೋದು, ಆಗದೇನೂ ಇರ್ಬೋದು. ಸೊ ಆಗಿಲ್ಲ ಅಂದರೆ ಹೆಂಗೆ ಸರ್ ಅಂದರೆ, ಮೆಜಾರಿಟಿ ಏನಾದರೂ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ, ಸೊ ದೇ ವಿಲ್ ಗೋ ಫಾರ್ ದ ರಿಎಲೆಕ್ಷನ್. ಎಲ್ಲ ಕ್ಷೇತ್ರಕ್ಕೂ ರಿಎಲೆಕ್ಷನ್ ಆಗುತ್ತೆ. ಮೇ ಬಿ ಯಾರನ್ನೂ ರಿಎಲೆಕ್ಷನ್ಗೆ ಹೋಗಲ್ಲ ಅಂತ ನನ್ನ ಅನಿಸಿಕೆ. ಬಿಕಾಸ್ ಭಯ ಎಲ್ಲರಿಗೂ, ಗೆದ್ದವ್ರು ಮತ್ತೆ ಗೆಲ್ತೀವೋ ಇಲ್ಲೋ ಅಂತ. ಓಕೆನಾ, ಇನ್ನು ಬೇಕಾಗಿರೋದು 10 ಮೆಂಬರ್ಸೇ. ನನಗೆ ಗೊತ್ತಂಗೆ ಮೇ ಬಿ ಬೇರೆ ಕಡೆಯಿಂದ ಬರ್ತಾರೆ, ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಮಿನಿಸ್ಟ್ರ್ ಪೋಸ್ಟ್ ಕೇಳ್ತಾರೆ, ಅವ್ರಿಗೆ ಅದನ್ನ ಕೊಟ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಈ ತಮಿಳ್ನಾಡು ಬಗ್ಗೆ ಆಗಿರಲಿ, ನಮ್ಮ ಪ್ರಜಾಕೀಯ ಬಗ್ಗೆ ಆಗಿರಲಿ, ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ಆಗಿರಲಿ? ಸೊ ಕಮೆಂಟ್ ಮಾಡಿ ತಿಳಿಸಿ. ವಿಜಯ್ CM ಆಗ್ತಾರಾ ಇಲ್ವಾ? ಅದೇ ಥರ ಉಪೇಂದ್ರ ಅವರು ಮ್ಯಾನಿಫೆಸ್ಟ್ ಆಗಿರಲಿ, ಅವ್ರ ಗೋಲ್ಸ್ ಆಗಿರಲಿ, ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅವ್ರು ಕೂಡ CM ಆಗ್ತಾರಾ ಇಲ್ವಾ ಅಂತ ಸೊ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪೊಲಿಟಿಕಲ್ ನಾಲೆಜ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನೇ ಸಜೆಷನ್ಸ್ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಡು.